ಕನ್ನಡ ಸೀಸನ್ 12ರಲ್ಲಿ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ನಡೀತಿದೆ. ಧ್ರುವಂತ್ ಹಾಗೂ ರಕ್ಷಿತಾ ಎಲಿಮಿನೇಟ್ ಆಗಿದ್ದಾರೆ ಎಂದು ಮನೆ ಮಂದಿ ಮುಂದೆ ಬಿಂಬಿಸಿ ಅವರಿಬ್ಬರನ್ನು ಸೀಕ್ರೆಟ್ ರೂಮ್ನಲ್ಲಿ ಇಡಲಾಗಿದೆ. ಈ ಬಗ್ಗೆ ಕೆಲವರಿಗೆ ಅನುಮಾನ ಬಂದಿದೆ, ಆದರೂ ಕನ್ಫರ್ಮ್ ಇಲ್ಲ. ಮನೆಯಲ್ಲಿ ತಮ್ಮ ಬಗ್ಗೆ ಸ್ಪರ್ಧಿಗಳು ಏನೆಲ್ಲ ಮಾತನಾಡುತ್ತಾರೆ ಎನ್ನುವುದನ್ನ ಧ್ರುವಂತ್ ಹಾಗೂ ರಕ್ಷಿತಾ ಕದ್ದು ಕೇಳಿಸಿಕೊಳ್ಳುತ್ತಿದ್ದಾರೆ. ದಿನದ 24 ಗಂಟೆ ಮನೆಯೊಳಗೆ ಏನೆಲ್ಲ ಆಗುತ್ತಿದೆ ಎನ್ನುವುದನ್ನ ಗಮನಿಸುತ್ತಿದ್ದಾರೆ. ಇದೀಗ ಬಿಗ್ ಬಾಸ್ ಹೇಳಿಕೆಯಂತೆ ಇಬ್ಬರು ಮನೆಯೊಳಗೆ ಇರುವ ಸ್ಪರ್ಧಿಗಳಿಗೆ ಕ್ವಾಟ್ಲೆ ಕೊಡಲು ಆರಂಭಿಸಿದ್ದಾರೆ. ಸೀಕ್ರೆಟ್ ರೂಮ್ನಲ್ಲಿರುವ ಧ್ರುವಂತ್ ಹಾಗೂ ರಕ್ಷಿತಾಗೆ ಬಿಗ್ ಬಾಸ್ ಹೊಸ ಟಾಸ್ಕ್ ಕೊಟ್ಟಿದ್ದಾರೆ. ಅದಕ್ಕಿಂತ ದೊಡ್ಡ ಶಿಕ್ಷೆ ಮನೆ ಮಂದಿಗೆ ಎದುರಾಗಿದೆ. ಮನೆಯಲ್ಲಿರುವ ಎಲ್ಲರೂ ಗಾರ್ಡನ್ ಏರಿಯಾಗೆ ಕಳುಹಿಸಿ ಧ್ರುವಂತ್ ಹಾಗೂ ರಕ್ಷಿತಾ ಇಬ್ಬರು ಮನೆಯೊಳಗೆ ಹೋಗುವಂತೆ ಬಿಗ್ ಬಾಸ್ ಮಾಡಿದ್ದಾರೆ. ಇಬ್ಬರು ಸೇರಿ ಮನೆಯಲ್ಲಿ ಕಸ ಸುರಿದು ಗಲೀಜು ಮಾಡಿ ಬರುವಂತೆ ಸೂಚಿಸಿದ್ದಾರೆ. ಅದರಂತೆ ಅವರಿಬ್ಬರು ಸಾಧ್ಯವಾದಷ್ಟು ಕಸ ಹಾಕಿ ಬಂದಿದ್ದಾರೆ. ಬಳಿಕ ಮನೆ ಮಂದಿಯನ್ನು ಒಳಗೆ ಕಳುಹಿಸಿ ಸ್ವಚ್ಛ ಮಾಡುವ ಟಾಸ್ಕ್ ಕೊಡಲಾಗಿದೆ. ಕೊಂಚ ಹೆಚ್ಚು ಕಮ್ಮಿ ಆದರೂ ವಾರದ ಲಕ್ಸುರಿ ಬಜೆಟ್ ಕಳೆದುಕೊಳ್ಳಬೇಕಾಗುತ್ತದೆ. ಬಾಗಿಲು ತೆಗೆಯುತ್ತಿದ್ದಂತೆ ಒಳಗೆ ಹೋದವರಿಗೆ ಶಾಕ್ ಕಾದಿತ್ತು. ಕೇವಲ ನಿಮಿಷಗಳಲ್ಲಿ ಮನೆ ಎಷ್ಟು ಗಲೀಜು ಆಗಿಬಿಟ್ಟಿದೆ ಎಂದು ಹುಬ್ಬೇರಿಸಿದ್ದಾರೆ. ಪೊರಕೆ ಬಕೆಟ್ ಹಿಡಿದು ಸ್ವಚ್ಛಗೊಳಿಸಲು ಕೆಲಸ ಆರಂಭಿಸಿದ್ದಾರೆ. ಅದನ್ನು ಸೀಕ್ರೆಟ್ ರೂಮ್ನಲ್ಲಿ ಕೂತು ನೋಡಿ ಧ್ರುವಂತ್ ರಕ್ಷಿತಾ ಎಂಜಾಯ್ ಮಾಡ್ತಿದ್ದಾರೆ. ಇದನ್ನು ಕಲರ್ಸ್ ಕನ್ನಡ ಪ್ರೋಮೋದಲ್ಲಿ ತೋರಿಸಿದೆ. ಈ ವಾರ ಕಾವ್ಯ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಎಂದು ಹೇಳಲಾಗ್ತಿದೆ. ಈ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಇನ್ನು ಪ್ಯಾರ್ ಚಿತ್ರತಂಡ ಬಿಗ್ ಬಾಸ್ ಮನೆಗೆ ಬಂದು ಹೋಗಿದೆ. ರಾಶಿಕಾ ನಟನೆಯ ಈ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಚಿತ್ರದ ಹಾಡನ್ನ ಬಿಡುಗಡೆ ಮಾಡಲಾಗಿದೆ. ನಾಯಕ ಭರತ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.